ಯುಟಿಐ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಇತ್ತೀಚೆಗೆ ಹೆಣ್ಮಕ್ಳಲ್ಲಿ ಈ ಸಮಸ್ಯೆ ತುಂಬಾ ಆಗ್ತಾ ಇದೆ. ಏನಕ್ಕೆ ಆಗುತ್ತೆ ಅಂತ ನೋಡೋದಾದ್ರೆ, ನೀವೇನಾದ್ರೂ ತುಂಬಾ ಹೊತ್ತು ಯೂರಿನ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀರಾ, ಅಥವಾ ನಿಮ್ಮ ದೇಹ ಡಿಹೈಡ್ರೇಟ್ ಆಗಿದೆ, ನೀವೇನಾದ್ರೂ ಅನ್ಹೈಜೆನಿಕ್ ಪಬ್ಲಿಕ್ ಟಾಯ್ಲೆಟ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಪಾರ್ಟ್ನರ್ಗೆ ಇದ್ದು ಇಂಟರ್ಕೋರ್ಸ್ ಮಾಡಿದ ನಂತರ ನೀವು ಸರಿಯಾಗಿ ಹೈಜೀನ್ ನ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಅದು ನಿಮಗೂ ಕೂಡ ಟ್ರಾನ್ಸ್ಫರ್ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಈ ಯುಟಿಐ ನೈಸರ್ಗಿಕವಾಗಿ ಗರ್ಭಧರಿಸೋದಕ್ಕೆ ಹೇಗೆ ತೊಂದರೆ ಕೊಡುತ್ತೆ ಅಂತ ನೋಡೋದಾದ್ರೆ, ಯಾವಾಗ ರಿಪೀಟೆಡ್ ಯುಟಿಐ ಆಗುತ್ತೆ ಆವಾಗ ಇನ್ಫೆಕ್ಷನ್ ಏನಿರುತ್ತೆ ಅದು ನಿಮ್ಮ ಯೂಟ್ರಸ್ ಹಾಗೇನೆ ಫೆಲೋಪಿಯನ್ ಟ್ಯೂಬ್ ವರೆಗೂ ಸ್ಪ್ರೆಡ್ ಆಗುತ್ತೆ. ಆದ್ದರಿಂದ PID ಕೂಡ ಡಯಾಗ್ನೋಸ್ ಆಗುತ್ತೆ. ಸೊ ಯುಟಿಐ ಮತ್ತೆ PID ಎರಡೂ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಸ್ಪರ್ಮ್ ಒಳಗಡೆ ಹೋಗ್ಲಿಕ್ಕೆ ಅನುಕೂಲ ಆಗೋದಿಲ್ಲ. ದಟ್ ಈಸ್ ದ ರೀಸನ್ ಯುಟಿಐ ನ ಆದಷ್ಟು ಬೇಗ ಪ್ರಿವೆಂಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ನೀವು ಮಾಡಬೇಕಾಗಿದ್ದೇನು, ಸರಿಯಾದ ಜೀವನ ಶೈಲಿಯನ್ನ ಫಾಲೋ ಮಾಡೋದು, ಆದಷ್ಟು ಆಂಟಿ ಇನ್ಫ್ಲಮೇಟರಿ ಫುಡ್ ಅನ್ನ ಯೂಸ್ ಮಾಡಿ, ಹಾಗೇನೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ಮತ್ತೆ ಜೇನುತುಪ್ಪ 4 ತುಳಸಿ ಎಲೆನ ಚ್ಯೂ ಮಾಡಿ, ಇದು ಇನ್ಫ್ಲಮೇಷನ್ ನ ಕಡಿಮೆ ಮಾಡುತ್ತೆ. ಸಾಧ್ಯವಾದಷ್ಟು ಪ್ರೋಬಯೋಟಿಕ್ ರಿಚ್ ಇರುವಂತಹ ಮೊಸರು ಮಜ್ಜಿಗೆನ ಪ್ರತಿನಿತ್ಯ ಸೇವಿಸಿ, ವ್ಯಾಯಾಮ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಒತ್ತಡವನ್ನ ಕಡಿಮೆ ಮಾಡಿ. ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಇದು ಕೂಡ ನಿಮಗೆ ಇನ್ಫೆಕ್ಷನ್ ಗೆ ಕಾರಣ ಆಗಿರುತ್ತೆ. ಸೊ ಒಳ್ಳೆಯ ಒಂದು ಜೀವನ ಶೈಲಿಯನ್ನ ಫಾಲೋ ಮಾಡೋದ್ರಿಂದ ಯುಟಿಐ ಇನ್ಫೆಕ್ಷನ್ ನ್ಯಾಚುರಲಿ ಕಡಿಮೆ ಆಗಿರೋದನ್ನ ನಾವು ನೋಡಿದೀವಿ. ಇನ್ ಕೇಸ್ ಏನಾದ್ರೂ ಇದು ತುಂಬಾ ಸಿವಿಯರ್ ಆಗ್ತಾ ಇದೆ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇನ್ಫೆಕ್ಷನ್ ಟ್ರೀಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಅದು ಒಳಗಡೆ ಹಾಗೇನೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆದಷ್ಟು ಹೆಣ್ಮಕ್ಳಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.